ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಇದು ಒಂದು ಜನಪ್ರಿಯ ಗಾದೆ. ನೀವು ಸಾಮಾನ್ಯವಾಗಿ ಇದನ್ನು ಕೇಳಿರ್ತೀರ. ಅಂದರೆ ಇಬ್ಬರು ವ್ಯಕ್ತಿಗಳು ಅಥವಾ ಪಕ್ಷಗಳು ತಮ್ಮ ನಡುವಿನ ಅಹಂಕಾರ ಅಥವಾ ಸ್ವಾರ್ಥದಿಂದ ಪರಸ್ಪರ ಜಗಳ ಆಡಬೇಕಾದ್ರೆ ಮೂರನೆಯ ವ್ಯಕ್ತಿ ಯಾವುದೇ ಶ್ರಮ ಇಲ್ಲದೆ ಆ ಸನ್ನಿವೇಶದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಇದು ಈ ಗಾದೆಯ ಅರ್ಥ. ಅಂದರೆ ಇಬ್ಬರು ಜಗಳವಾಡುವಾಗ ತಮ್ಮ ಶಕ್ತಿ ಮತ್ತು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಅದನ್ನು ಗಮನಿಸಿದಂತಹ ಮೂರನೆಯ ವ್ಯಕ್ತಿ ಬುದ್ಧಿವಂತಿಕೆಯಿಂದ ಸಮಸ್ಯೆಯ ಲಾಭವನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಅಂದರೆ ಜಗಳದಿಂದ ಯಾರಿಗೂ ಪ್ರಯೋಜನವಿಲ್ಲ. ಅನಾವಶ್ಯಕ ಜಗಳಗಳು ಇತರರಿಗೆ ಅವಕಾಶ ಮಾಡಿಕೊಡುತ್ತವೆ. ಯಾವಾಗಲೂ ಪರಸ್ಪರ ಇಬ್ಬರು ಜಗಳವಾಡಬಾರದು. ಅದರಿಂದ ಇಬ್ಬರಿಗೂ ನಷ್ಟವಾಗುತ್ತದೆಂದು ಇದು ತಿಳಿಸುತ್ತದೆ. ಯಾರಾದರೂ ಸೇರಿ ಸ್ನೇಹದಿಂದ ಒಂದು ಒಪ್ಪಂದಕ್ಕೆ ಬರಬೇಕೆಂದು ಇದರ ಅಭಿಪ್ರಾಯ. ಇಲ್ಲದೆ ಹೋದರೆ ಒಬ್ಬರಿಗೊಬ್ಬರು ಕಿತ್ತಾಡಲು ಪ್ರಾರಂಭಿಸಿದರೆ ಇದನ್ನು ಕಾಯುತ್ತಿರುವ ಮೂರನೆಯ ವ್ಯಕ್ತಿ ಹೊಂಚು ಹಾಕಿ ತನ್ನ ಲಾಭವನ್ನು ಪಡೆದುಕೊಳ್ಳುತ್ತಾನೆ. ಆದ್ದರಿಂದ ಯಾವುದೇ ಜಗಳಗಳಿದ್ದರೂ ಆದಷ್ಟು ಕೂತು ಸಮಾಧಾನದಿಂದ ಮಾತನಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಬೇರೆಯವರು ನಿಮ್ಮ ಜಗಳದ ಲಾಭವನ್ನು ತೆಗೆದುಕೊಳ್ಳುವಂತೆ ಮಾಡಬಾರದು. ಫ್ರೆಂಡ್ಸ್, ನಿಮಗೆ ಈ ಗಾದೆಯ ಅರ್ಥ ಗೊತ್ತಾಯ್ತಲ್ವ? ನಿಮಗೆ ಈ ಗಾದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.